ನೋಡಿ, ಲೋಕಸಭೆಯಲ್ಲಿ ಇವತ್ತು ವಕ್ಫ್ ಮಸೂದೆ ವರದಿ ಮಂಡನೆಯಾಗುತ್ತೆ. ತಿದ್ದುಪಡಿ ಬಿಲ್ ಅದು. ಈ ತಿದ್ದುಪಡಿ ಬಿಲ್ ಅನ್ನ ಕೇಂದ್ರ ಸರ್ಕಾರ ಇವತ್ತು ಮಂಡನೆ ಮಾಡಲಿದೆ. ಆಬ್ವಿಯಸ್ಲಿ ಅದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗುತ್ತೆ ವಿಪಕ್ಷಗಳಿಂದ. ಸೊ ಹಾಗಾಗಿ ವಿಪಕ್ಷಗಳಿಂದ ಸಂಸತ್ನಲ್ಲಿ ಇವತ್ತು ಕೋಲಾಹಲ 100% ಪಕ್ಕ. ಯಾವುದೇ ಕಾರಣಕ್ಕೂ ಅವ್ರು ಹೇಳೋದನ್ನ ಇವ್ರು ಒಪ್ಕೊಳ್ಳೋದೇ ಇಲ್ಲ. ಗೊತ್ತಿರೋ ವಿಚಾರ. ಈಗಾಗಲೇ ಕಾಯ್ದೆ ತಿದ್ದುಪಡಿ ಕುರಿತು ಜೆಪಿಸಿಯಿಂದ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಜೆಪಿಸಿ ಅಂತಂದರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತ. ಈ ಕಮಿಟಿಲಿ 2 ಹೌಸಸ್ ಕಡೆಯಿಂದಲೂ ಇರ್ತಾರೆ, ಆಮೇಲೆ 2 ಪಕ್ಷದಿಂದಲೂ, ಅಂದರೆ ವಿಪಕ್ಷ ಮತ್ತು ಆಡಳಿತ ಪಕ್ಷ 2 ಕಡೆಯಿಂದಲೂ ಕೂಡ ಮೆಂಬರ್ಸ್ಗಳು ಇರ್ತಾರೆ. ಸೊ ಅವ್ರು ಕೊಟ್ಟಂತಹ ವರದಿ, ಜಗದಾಂಬಿಕಾ ಪಾಲ್ ಇವರ ನೇತೃತ್ವದಲ್ಲಿ ವರದಿ ಸಿದ್ಧ ಆಗಿದೆ. ಇದನ್ನು ಮಂಡನೆ ಮಾಡಲಿದ್ದಾರೆ ಇವತ್ತು ಲೋಕಸಭೆಯಲ್ಲಿ. ಈಗ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ವರದಿಯನ್ನು ಸಲ್ಲಿಸಿದೆ ಜೆಪಿಸಿ. ಸೊ ಇವತ್ತು ವರದಿ ಮಂಡನೆ ಆಗುತ್ತೆ. ಜೊತೆಗೆ ಈಗ ಅಷ್ಟೇ ಹೇಳಿದಾಗೆ ವಿಪಕ್ಷವೂ ಕೂಡ ಆಬ್ವಿಯಸ್ಲಿ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ವಿರೋಧದ ಜೊತೆಗೆ ಇವತ್ತು ಕೋಲಾಹಲ ಎಬ್ಬಿಸೋ ಸಾಧ್ಯತೆಯೂ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್. ಫೋನ್ ಸಂಪರ್ಕದಲ್ಲಿ ಜಾನ್ ಆಗ್ತಿದ್ದಾರೆ. ಸಂತೋಷ್, ಈಗ ವಕ್ಫ್ ಮಸೂದೆ ಮಂಡನೆಗೆ ಈಗಾಗಲೇ ರೆಡಿ ಆಗಿದೆ, ಅಖಾಡ ಸಿದ್ಧ ಆಗಿದೆ. ವಿಪಕ್ಷಗಳಿಂದ ಆಬ್ವಿಯಸ್ಲಿ ಗೊತ್ತಿರೋ ವಿಚಾರ, ತೀವ್ರ ವಿರೋಧ ಕೂಡ ವ್ಯಕ್ತವಾಗುತ್ತೆ. ಸೊ ಏನಾಗಬಹುದು ಅಂತೇಳಿ ಇವತ್ತು ಶರತ್, ಪ್ರಮುಖವಾಗಿ ಇವತ್ತು ಲೋಕಸಭೆಯಲ್ಲಿ ವಕ್ಫ್ಗೆ ಸಂಬಂಧಪಟ್ಟಂತ ವಿಧೇಯಕ ಮಂಡನೆ ಆಗುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಈಗಾಗಲೇ ಪ್ರಮುಖವಾಗಿ ವಿಷಯದಲ್ಲಿ ಲೋಕಸಭೆಯ ಟಿಪ್ಪಣಿಗಳಲ್ಲಿ ಸೇರಿಸಲಾಗಿದ್ರು ಕೂಡ ವಿಪಕ್ಷಗಳ ಗದ್ದಲ ಜೊತೆಗೆ ಕಲಾಪದ ಮುಂಚಿತವಾಗಿ ತೆಗೆದುಕೊಳ್ಳುವಂತ ನಿರ್ಣಯಗಳು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಒಂದು ವೇಳೆ ಬದಲಾವಣೆ ಆಗಿದ್ದೇ ಆದಲ್ಲಿ ವಿಪಕ್ಷಗಳ ಒತ್ತಡಕ್ಕೆ ಆಡಳಿತ ಪಕ್ಷ ಮಣಿದಂತೆ ಅನ್ನುವಂಥದ್ದನ್ನು ನಿರೀಕ್ಷೆ ಮಾಡಬಹುದು. ಆದ್ರೂ ಕೂಡ ವಿಪಕ್ಷಗಳ ಒಂದು ಆಕ್ಷೇಪಣೆಯ ಮಧ್ಯದಲ್ಲೇ ಜಾರಿಗೊಳಿಸಿದ್ದೆ ಆದ್ರೆ ಸಹಜವಾಗಿ ವಿಪಕ್ಷಗಳು ಮತ್ತೆ ಈ ಹಿಂದೆ ಆದಂತಹ ಒಂದು ಗದ್ದಲ ಕಲಾಪಗಳನ್ನ ಇವತ್ತು ಕೂಡ ಆರಂಭಿಸುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಸಹಜವಾಗಿ 11 ಗಂಟೆಗೆ ಲೋಕಸಭೆಯಲ್ಲಿ ಕಲಾಪ ಆರಂಭವಾಗುತ್ತೆ. ಆ ಸಮಯದಲ್ಲಿ ಮಂಡನೆ ಮಾಡುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡುದು. ಆದ್ರೆ ವಿಪಕ್ಷಗಳು ವಿರೋಧ ಮಾಡ್ತಿರುವಂತ ಇನ್ನೂ ಕೂಡ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶಗಳನ್ನ ಕೊಡಬೇಕು. ತಿದ್ದುಪಡಿ ಯಾಕೆ ಆಗ್ಬೇಕು, ಇರುವಂತಹ ಕಾಯ್ದೆಯಲ್ಲಿ ಏನು ಪ್ರಮುಖ ಬದಲಾವಣೆಗಳನ್ನ ಮಾಡಬೇಕು, ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇದುವರೆಗೂ ಕೂಡ ಎಲ್ಲೂ ಅನುಮತಿಯನ್ನ ಕೊಡಲಾಗಿದೆ. ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಮಾತ್ರ ಇದರ ಬಗ್ಗೆ ಇಂಟ್ರೆಸ್ಟ್ ಇರಲಾಗಿದೆ. ಉಳಿದಂತೆ ಯಾವುದೇ ರಾಜ್ಯಗಳು ಕೂಡ ಇದಕ್ಕೆ ಸಮ್ಮತಿಯನ್ನ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಹೇಳಲಾಗ್ತದೆ. ವಕ್ಫ್ ಕಾಯ್ದೆ 1995 ಆ ಸಮಯದಲ್ಲಿ ಇದ್ದಂತಹ ಅಂಶಗಳಲ್ಲಿ, ನೀತಿ ನಿಯಮಗಳಲ್ಲಿ ಬದಲಾವಣೆಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಇಸ್ಲಾಮಿಕ್ ಕಾನೂನಿನ ಅಡಿಯಲ್ಲಿ ಧಾರ್ಮಿಕ ದತ್ತಿ ಅಥವಾ ಧಾರ್ಮಿಕ ಉದ್ದೇಶಗಳಿಗಾಗಿ ಮೀಸಲಾದ ಆಸ್ತಿಗಳನ್ನ ಇದೆ ಆ ಒಂದು 95 ಕಾನೂನಲ್ಲಿ. ಆ ಆಸ್ತಿಗಳ ಜೊತೆಗೆ ಮೇಲ್ವಿಚಾರಣೆಯನ್ನ ಸಂಬಂಧಪಟ್ಟಂತಹ ರಾಜ್ಯ ಮಟ್ಟದ ವಕ್ಫ್ ಬೋರ್ಡ್ಗಳನ್ನ ಸ್ಥಾಪಿಸಲಾಗಿರುವಂತದನ್ನ ರದ್ದು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಈ ಬಾರಿ ಸಾಕಷ್ಟು ಒತ್ತಡಗಳನ್ನ ಹಾಕಲಾಗಿತ್ತು. ಇದೇ ನಿಟ್ಟಿನಿಂದಾಗಿ ಬಹುತೇಕ ರಾಜ್ಯಗಳು ಕೂಡ ತಮ್ಮ ರಾಜ್ಯಗಳಲ್ಲಿ ಇರುವಂತಹ ವಕ್ಫ್ ವಿವಾದಕ್ಕೆ ಜೊತೆಗೆ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತೆ ಅದರ ಸಂಪೂರ್ಣ ಮಾಹಿತಿ ವರದಿಗಳನ್ನ ಕೇಂದ್ರ ಜೆಪಿಸಿ ಅಧ್ಯಕ್ಷರಾಗಿರುವಂತಹ ಜಗದಾಂಬಿಕಾ ಪಾಲ್ ಅವರಿಗೆ ಈ ಹಿಂದೆ ಸಲ್ಲಿಸಲಾಗಿದೆ. ಅದರ ಬಗ್ಗೆ ಜೆಪಿಸಿ ಕಮಿಟಿ ಹಂತ ಸಭೆಗಳನ್ನು ನಡೆಸಿ ಸುದೀರ್ಘ ಸಭೆಗಳನ್ನ ಬಹುಶಃ 1-1.5 ತಿಂಗಳ ಸಭೆಗಳನ್ನು ನಡೆಸಿ ಯಾವ ರೀತಿಯ ಬದಲಾವಣೆಗಳನ್ನ ಯಾವ ಹಂತದಲ್ಲಿ ಯಾವ ರೂಪದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ತೆಗೆದುಕೊಂಡು ಅಂತಿಮ ನಿಲುವಿಗೆ ಈಗಾಗಲೇ ಬಂದಿರುವಂತೆ ಕಾಣ್ತಾ ಇದೆ. ಹಾಗಾಗಿ ಇವತ್ತು ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಹಾಗೂ ಬಿಜೆಪಿಯ ಸದಸ್ಯ ಸಂಜಯ್ ಜೈಸ್ವಾಲ್ ಇಬ್ಬರು ಕೂಡ ಈ ಒಂದು ಮಸೂದೆಯನ್ನ ಮಂಡನೆ ಮಾಡುವ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಜೊತೆಗೆ ಅಸಹಜವಾಗಿ ಇದಕ್ಕೆ ವಿಪಕ್ಷಗಳು ಕೂಡ ವಿರೋಧನ ವ್ಯಕ್ತ ಮಾಡ್ತಾ ಇದೆ. ಎಷ್ಟೋ ಮಟ್ಟಿಗೆ ಇದರ ಬಗ್ಗೆ ವಿಪಕ್ಷಗಳು ಚರ್ಚೆಗೆ ಅನುವನ್ನು ಮಾಡಿಕೊಡ್ಬೇಕು ಅನ್ನೋ ಒತ್ತಾಯವನ್ನು ಮಾಡುತ್ತದೆ, ಬೇರೆ ಯಾವ ಒಂದು ಹಕ್ಕೊತ್ತಾಯವನ್ನು ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ.